ನವೆಂಬರ್ ಕ್ರಾಂತಿ ಕ್ಯಾಬಿನೆಟ್ ಸರ್ಜರಿಗಷ್ಟೇ ಸೀಮಿತವ. ಕ್ಯಾಬಿನೆಟ್ನಿಂದ ಕೆಲವು ಸಚಿವರನ್ನ ಕೈಬಿಡೋ ಬಗ್ಗೆ ಚಿಂತನೆ ನಡೀತಾ ಇದೆ. ವಿಜಯಪುರದಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಕೆಲ ಸಚಿವರನ್ನ ಪಕ್ಷದ ಕೆಲಸಗಳಿಗೆ ಬಳಸಿಕೊಳ್ಳುವ ಚಿಂತನೆ ಇದೆ. ಕೆಲ ಹೊಸಬರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ. ಸಿಎಂ ಹೈಕಮಾಂಡ್ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೆ ಅಂತ ವಿಜಯಪುರದಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. 2 ವರ್ಷ ಕಳೀತಾ ಇದೆ ನಮ್ಮ ಸರ್ಕಾರ. ಒಂದು ಚಿಂತನೆ ನಡೀತಾ ಇದೆ. ಒಂದು ಚಿಂತನೆ ನಡೀತಾ ಇದೆ. ಏನಂತ ಹೇಳಿದ್ರೆ, ಈ 2 ವರ್ಷ ಆದಮೇಲೆ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ನಿಯೋಜನೆ ಮಾಡಿ ಮುಂದಿನ ಚುನಾವಣೆ ತಯಾರಿಗೆ ಅವ್ರನ್ನ ಬಳಕೆ ಮಾಡಬೇಕಂತ ಒಂದು ಚಿಂತನೆ ಹೈಕಮಾಂಡಲ್ಲೂ ಮತ್ತು ಇಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ. ಅದರಿಂದ ಈ ನವೆಂಬರ್ 2 ವರ್ಷ ಆದಮೇಲೆ ಈ 20ಕ್ಕೆ 2 ವರ್ಷ ಆಗುತ್ತೆ. ಅದಾದಮೇಲೆ ಕೆಲವು ಮಂತ್ರಿಗಳನ್ನ ಮಾಡಿಬಿಟ್ಟು ಹೊಸಬರನ್ನ ಮಂತ್ರಿ ಮಾಡುತ್ತಾ ಚಿಂತೆ ನಡೀತಾ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿ ಮತ್ತು EICC ತೀರ್ಮಾನ ತಗೊಳ್ಳುತ್ತೆ. ನನಗೂ ಈ ಬಾರಿ ಸಚಿವ ಸ್ಥಾನ ಸಿಗೋ ವಿಶ್ವಾಸ ಇದೆ. ವಿಜಯಪುರದಲ್ಲಿ ಪರಿಷತ್ ಸದಸ್ಯ ಸಲೀಂ ಅಹಮದ್ ಹೇಳಿಕೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ನಮ್ಮಂತವರ ಪಾತ್ರ ಕೂಡ ಇದೆ. ವರಿಷ್ಠರು ಸಿಎಂ ನನಗೆ ಅವಕಾಶ ಮಾಡಿಕೊಡುವ ವಿಶ್ವಾಸ ಇದೆ. AICCಗೆ ಎಲ್ಲವೂ ಗೊತ್ತಿದೆ. ಹಾಗಂತ ಇದು ನನ್ನ ಹಕ್ಕೊತ್ತಾಯ ಅಲ್ಲ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಪರಿಷತ್ ಸದಸ್ಯ ಸಲೀಂ ಅಹಮದ್. ಅದು ಅವಕಾಶ ಸಿಗಲಿಲ್ಲ. ಅಲ್ಲೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ ಸಂಪುಟ ಪೂಜೆಯಲ್ಲಿ ನನಗೆ ಸಚಿವ ಅಂತ ಅವಕಾಶ ಸಿಗ್ಬೋದು ಅಂತ ವಿಶ್ವಾಸ ವ್ಯಕ್ತಪಡ್ತೇನೆ. 44 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದೀನಿ. ಈ ಸರ್ಕಾರ ಅಧಿಕಾರಕ್ಕೆ ಬರುವ ಹಿನ್ನೆಲೆಯಲ್ಲಿ ನಮ್ಮಂಥವ್ರ ಪಾತ್ರ ಕೂಡ ಇದೆ. ಅದರಿಂದ ವರಿಷ್ಠರು ಈ ಸಲ ಹಾಗೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಈ ಸಲ ಅವಕಾಶ ಮಾಡಿಕೊಡ್ತಾರಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಏನು ಮಾಡೋಕ್ಕಲ್ಲ, ಕೇಂದ್ರಕ್ಕೆ ನಮ್ಮ AICC ಎಲ್ಲ ಗೊತ್ತಿದೆ. ಅದರಿಂದ ಅದೇನು ಹಕ್ಕೊತ್ತಾಯ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.